ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದು ನಿಂತ್ಕೋ. ಯಾಕಿಬ್ರೇ ಬರ್ತಾ ಇದ್ದೀರಾ? ಸಿಂಚನ ಇಲ್ಲೋ? ಅವಳು ಅಲ್ಲೇ ಉಳ್ಕೊಂಡ್ಲು. ಅವಳು ಅಲ್ಲೇ ಇರ್ತಾಳಂತೆ, ಅದಕ್ಕೆ ನಾವಿಬ್ರು ಬಂದ್ವಿ. ಅವಳು ಹೇಳಿದ್ದು ಅಂತ ಬಿಟ್ಬಿಟ್ಟು ಬಂದ್ಬಿಟ್ಟ? ಅಲ್ಲಿರೋ ಕಷ್ಟ ಅಂತ ತಾನೇ ಅವಳು ಇಲ್ಲಿಗೆ ಬಂದಿದ್ದು. ಬರೀ ಕೂಡ ನೀನ್ ಮೊದಲು ಅವಳನ್ನ ಕರ್ಕೊಂಡು ಪಾಪ. ಓ, ಅವಳು ಅಲ್ಲೇ ಇರ್ತೀನಿ ಅಂದಮೇಲೆ ಅವಳನ್ನ ಯಾಕವ ಕರ್ಕೊಬರೋದು? ಹೆಂಡತಿ ಆದವಳು ಗಂಡನ ಜೊತೆ ಇರ್ಬೇಕಾದ ಧರ್ಮ. ಅವಳು ಅಲ್ಲೇ ಇರ್ಲಿ ಬಿಡು. ಹೂ ಕಣವ, ಅವಳಿಗೀಗ ಗಂಡನ ಪ್ರೀತಿ ಏನು ಅನ್ನೋದು ಅರ್ಥ ಆಗದೆ. ಅದನ್ನ ನಾವು ದೂರ ಮಾಡೋದು ಬೇಡ. ಅವಳಲ್ಲೇ ಇರ್ಲಿ. ನಾಳಿಕೆ ನಾನೇ ಹೋಗ್ಬಿಟ್ಟು ಅವಳ ಬಟ್ಟೆಗಳನ್ನ ಕೊಟ್ಬಿಟ್ಟು ಬರ್ತೀನಿ. ನನ್ನ ಮಾತಿಗೆ ಎದುರು ಉತ್ತರ ಕೊಡ್ತಾ ಇದೀಯಾ? ಹೆಂಡತಿ ನಿನ್ ಜೊತೆಲಿ ಬಂದ ತಕ್ಷಣ ನಿಂಗೆ ಧೈರ್ಯ ಬಂದ್ಬಿಡ್ತಲ್ವಾ? ಅವ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಇದ್ರಲ್ಲಿ ಅವ್ರ ತಪ್ಪೇನದೆ ಅಂತ ಈ ರೀತಿ ನೋವಾಗ ತರ ಮಾತಾಡ್ತಿದ್ಯಾ? ಹೌದು, ನಾನು ಮಾತಾಡಿದ್ರೆ ನಿಂಗೆ ನೋವಾಗುತ್ತೆ. ನೀನೆಷ್ಟು ನನಗೆ ನೋವು ಮಾಡಿದ್ಯಾ ಅಂತ ನಿಂಗೆ ಅರ್ಥ ಆಗಿದೆಯೇನೋ? ಓ, ಯಾಕವ ಹಿಂಗ ಆಡ್ತಾ ಇದೀಯೆ? ಅವ್ರು ಈಗ ತಾನೇ ಹೊರಗಿಂದ ಬಂದವ್ರೆ. ಲವ್ ಸಿದ್ದು ಒಳಿಕೋಲ. ಬನ್ನಿ ಮೇಡಮ್ರೆ. ಯಾರು ಒಳಗಡೆಗೆ ಹೋಗೋದು ಬೇಕಾಗಿಲ್ಲ. ಇವಳು ನಮ್ಮನೆ ಕಾಲಿಟ್ಟಾಗಿಂದ ಒಂದಲ್ಲ ಒಂದು ನಡೀತಾನೆ ಇದೆ. ಅಷ್ಟು ಚೆನ್ನಾಗಿದ್ದು ನನ್ನ ಮಗಳ ಸಂಸಾರ ಎಲ್ಲ ಹಾಳಾಗೋಯ್ತು. ಇನ್ನು ಪರಿಸ್ಥಿತಿ ಸರಿ ಹೋಗಲ್ಲ ಅನ್ಸುತ್ತೆ. ಮೊದ್ಲು ಇವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ವಾ. ಹೋಗೋ. ಅವ ಅಪ್ಪಾಜಿನೇ ಹೋಗುದ್ ಬೇಡ ಅಂದ್ಮೇಲೆ ನೀನ್ ಯಾಕವ ಹೋಗು ಹೋಗು ಅಂತಿದ್ಯೆ? ಅವ್ರಿಗೇನೋ ಗೊತ್ತಾಗುತ್ತೆ, ಯಾವಾಗ್ಲೂ ಹೊರಗಡೆ ಇರ್ತಾರೆ. ಮನೇಲಿ ಏನ್ ನಡೆಯುತ್ತೆ ಅಂತ ನಮಗ್ ಗೊತ್ತು. ನೋಡು, ನನಗೆ ಎದುರು ತಕೊಡ್ಬೇಡ. ಮೊದ್ಲು ಕರ್ಕೊಂಡೋಗು ಅಷ್ಟೇ. ಅವ್ವ, ಅಪ್ಪಯ್ಯ ಮನೇಲಿಲ್ಲ. ಅವ್ರು ಬರ್ಲಿ, ಬಂದ್ಮೇಲೆ ಕೂತ್ಕೊಂಡು ಮಾತಾಡುಮ. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಇವಳು ಹೋಗ್ಬೇಕು, ಇಲ್ಲ ಅಂದ್ರೆ ಇವರಿಬ್ರು ಹೋಗ್ಬೇಕಷ್ಟೇ. ಅವ್ವ, ಇನ್ನೊಸಿ ಸಮಾಧಾನವಾಗಿರು. ಅಪ್ಪಯ್ಯ ಮನೇಲಿ ಇಲ್ದೇ ಇರುವಾಗ ನಾವ್ ಇಂಥ ನಿರ್ಧಾರ ಎಲ್ಲ ತಗೊಂಡ್ರೆ ತಪ್ಪಾಯ್ತದೆ. ಅವರೇ ಇವರಿಬ್ರು ಮನೇಲಿ ಇರ್ಲಿ ಅಂತ ಅಂದ್ಮೇಲೆ ನೀನ್ ಯಾಕವ ಹಿಂಗಾಡ್ತಾ ಇದೀಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.